ಸರ್ ಓಕೆ ಅಲ್ಲಿ ಹೊಸಲಿಂಗಮ್ಮ ಅಲ್ಲಿಗೆ ಹೋಗಿ ನಾಮಿನೇಷನ್ಸ್ ಎಲ್ಲ ಆಗಲಿ, ವಿಡ್ರಾಯಲ್ ಆಗಲಿ, ನಾನು ಇವತ್ತು ಧರ್ಮಸ್ಥಳ, ಕುಕ್ಕೆ ಸುಬ್ರಹ್ಮಣ್ಯ, ಶೃಂಗೇರಿ, ಕೊಲ್ಲೂರು ಮೂಕಾಂಬಿಕೆ, ಗೌರಿಗದ್ದೆ ಎಲ್ಲ ಕಡೆ ಹೋಗಿ ಪ್ರಾರ್ಥನೆ ಮಾಡಲಿಕ್ಕೆ ಬಂದಿದ್ದೇನೆ. ಏನೇ ಶುಭ ಕೆಲಸ ಹೋರಾಟ ಮಾಡಬೇಕಾದ್ರೆ ಭಗವಂತನ ಕೃಪೆ ಬೇಕು. ಮುಂದೆ ಕೂಡ ನಮ್ಮ ಎಲೆಕ್ಷನ್ಗೆ, ಅಸೆಂಬ್ಲಿ ಎಲೆಕ್ಷನ್ಸ್ ಅನ್ನು ಬಂದು ಎಲ್ಲ ಕಡೆ ಭೇಟಿ ಕೊಟ್ಟು ದೇವರ ಆಶೀರ್ವಾದ ಬಂದಿದ್ದೆ. ನನಗೆ ಸಂಪೂರ್ಣವಾದಂಥ ಜಯ ಸಿಕ್ಕಿದೆ. ನನಗೆ ನಮ್ಮ ದೇವರ ಬಗ್ಗೆ, ನಮ್ಮ ಧರ್ಮದ ಬಗ್ಗೆ ನಂಬಿಕೆ ಇದೆ. ಧರ್ಮ ಯಾವುದೇ ಆದರೂ ತಪ್ಪು ಒಂದೇ ಅನ್ನೋದು ಕೂಡ ನನಗೆ ನಂಬಿಕೆ ಇದೆ. ಸೊ ಇವತ್ತು ಸುಬ್ರಹ್ಮಣ್ಯನ ಸನ್ನಿಧಿಗೆ ಬಂದು ಇವತ್ತು ಆಶೀರ್ವಾದ ಮಾಡಬೇಕು ಅಂತೇಳಿ ಪ್ರಾರ್ಥನೆ ಮಾಡಿದ್ರೆ ನನಗೆ ವಿಶ್ವಾಸ ಇದೆ. ಅತಿ ಹೆಚ್ಚು ಸೀಟು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಬರ್ತದೆ. ನಾವು ಅದನ್ನು ಚರ್ಚೆ ಮಾಡ್ತಾ ಇದ್ದೀವಿ. ನಾನು DC ಅವ್ರ ಹತ್ರ ಮಾತಾಡ್ತೀನಿ. ಕೆಲವುಗಳೆಲ್ಲ ನಮ್ಮ ಸ್ಥಳೀಯ ಗೋವಿ ಮಾಲೀಕರೆಲ್ಲ ಧರಣಿ ಮಾಡ್ತಾ ಇದ್ದಾರೆ, ರಕ್ಷಣೆ ಬೇಕು. ಅದು ಎಲೆಕ್ಷನ್ ಕಮಿಷನಿಂದ ಮೊದಲಿಂದ ಕೂಡ ಇಂಥ ಸಂದರ್ಭದಲ್ಲಿ ಎಲ್ಲ ಗೋವಿಗಳನ್ನ ವಾಪಸ್ಸು ಪೊಲೀಸ್ ಸ್ಟೇಷನ್ ಕೊಡಬೇಕು ಅನ್ನೋದು ಒಂದು ಪದ್ಧತಿ ಇದೆ. ಇದು ಇವತ್ತಿಲ್ಲ, 100 ವರ್ಷದಿಂದ 50-60 ವರ್ಷದಿಂದ ಪ್ರಜಾಪ್ರಭುತ್ವ ಬಂದ ಮೇಲೆ ಇದನ್ನು ಸರೆಂಡರ್ ಮಾಡಬೇಕು. ನಾಳೆ ಏನು ಹೆಚ್ಚು ಕಮ್ಮಿ ಆಗಬಾರ್ದು ಅಂತ ಒಂದು ಆದೇಶ ಇದೆ. ಇಲ್ಲಿ ಯಾವ ರೀತಿ ರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಅಂತ ನಾನು ಹಿರಿಯ ಅಧಿಕಾರಿಗಳು